ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿಯ ಮುಖನ ಒಂದ್ಸಲ ನೋಡ್ಕೊಂಬಿಡಿ. ಎಷ್ಟೊಂದು ಚೆನ್ನಾಗಿದ್ದಾರಲ್ವ ನೋಡೋದಕ್ಕೆ, ಮತ್ತು ಎಷ್ಟೊಂದು ಮುದ್ದಾಗಿ ಲಕ್ಷಣವಾಗಿ ವೈಟ್ ಆಗಿದ್ದಾರಲ್ವ. ಸೊ ಈ ಒಂದು ಹುಡುಗಿಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ ಅಂದರೆ ನಿಮಗೆ ಶಾಕ್ ಆಗುತ್ತೆ. ಹೌದು, ಕಂಪಲ್ಸರಿ. ಇವರು ವಾಸವಾಗಿರೋದು ಕೊಡಪು ಅಂತ ಒಂದು ಊರು ಸ್ನೇಹಿತರೆ. ಅದು ಬರೋದು ಕೊಡಗು ಜಿಲ್ಲೆಯ ತಾರಣಿ, ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಈಕೆ ಹೆಸರು ಬಂದ್ಬಿಟ್ಟು ತಾರಣಿ. ವಿರಾಜಪೇಟೆಯಲ್ಲಿ ವಾಸವಾಗಿರ್ತಕ್ಕಂತಹ ಒಬ್ಬ ಹಿಂದೂ ಧರ್ಮದ ಸುಂದರವಾಗಿರ್ತಕ್ಕಂಥ ಹೆಣ್ಣು ಮಗಳು. ಸಮಸ್ಯೆ ಏನಂದರೆ, ಕಾಫಿ ಎಸ್ಟೇಟ್ನಲ್ಲಿ ಪ್ರಸ್ತುತ ತಂದೆಯವರು ಕೆಲಸ ಮಾಡ್ತಾರೆ. ಅಣ್ಣನವರು ಒಬ್ಬ ವಿದೇಶದಲ್ಲಿ ಉದ್ಯೋಗ ಮಾಡ್ತಾನೆ. ರಿಚ್ ಎಸ್ಟಿಮೇಟ್ ಆಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಹುಡುಗಿಗೆ ಒಬ್ಬ ಬಡವನ ಹುಡುಗನ ಅವಶ್ಯಕತೆ ಇದೆ. ಸೊ ರಿಚ್ ಅಂತ ಪರ್ಸನ್ನ ಮದುವೆ ಆಗಿ ನಂತರ ಕಷ್ಟಗಳನ್ನು ಅನುಭವಿಸುವಂತಹ ಕಾಲ ಬರಬಾರ್ದು ಅನ್ನೋ ಉದ್ದೇಶದಿಂದ ತಾರಣಿ ಕೊಡಗು ಅಂತ ಹುಡುಗಿಗೆ ಒಬ್ಬ ಒಳ್ಳೆಯ ಬಡವ ರೈತ ಅಥವಾ ಒಂದು ಜಾಬ್ನಲ್ಲಿರ್ತಕ್ಕಂತಹ ಮಿಡಲ್ ಕ್ಲಾಸಿನ ಹುಡುಗ ಬೇಕಾಗಿದ್ದಾರೆ. ಶಾಕ್ ಆಗುತ್ತಲ್ವ ಈ ರೀತಿ ಕೇಳಿದ್ರೆ? ಹೌದು, ಶಾಕ್ ಆಗಲೇಬೇಕು. ನೋಡಿ ಸ್ವಾಮಿ, ಹೆಂಗೆ ಅಂದರೆ, ಜನ ಇವಾಗ ಶ್ರೀಮಂತರಿದ್ದರೆ ಅವರು ಬಡವನ್ನ ಹುಡುಕಾಟ ಮಾಡ್ತಾರೆ, ಬಡವರಿದ್ದರೆ ಶ್ರೀಮಂತನ ಹುಡುಕಾಟ ಮಾಡ್ತಾರೆ. ಯಾಕಂದರೆ ಅವರ ಲೆವೆಲಿಗೆ ತಕ್ಕಂಗಲ್ಲ. ಮುಂದೊಂದು ದಿನ ನಾನು ಚೆನ್ನಾಗಿರಬೇಕು ಅವ್ರ ಜೊತೆ ಅಂದರೆ ಆ ರೀತಿಯೇ ಹುಡುಕಾಟ ಮಾಡಬೇಕು. ಲೆವೆಲ್ಗೆ ಸಮವಾಗಿ ಹುಡುಕಾಟ ಮಾಡಿದ್ರೆ ಅದು ಎಕ್ಕುಟ್ಟು ಹೋಗುತ್ತೆ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ವಯಸ್ಸು ಬಂದು 27 ವರ್ಷ, ಊರು ಬಂದ್ಬಿಟ್ಟು ವಿರಾಜಪೇಟೆ, ಕೊಡಗುನಲ್ಲಿ ವಾಸ. ಎತ್ತರ ಬಂದ್ಬಿಟ್ಟು 5.6 ಅಡಿ ಹೈಟನ್ನು ಹೊಂದಿರತಕ್ಕಂಥ ಹುಡುಗಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಹುಡುಗಿ, ಗೋಧಿ ಬಣ್ಣದ ಮೈಕೋಟು. ಉದ್ಯೋಗ ಬಂದ್ಬಿಟ್ಟು ಕಾಫಿ ಎಸ್ಟೇಟ್ನಲ್ಲಿ ಕ್ವಾಲಿಟಿ ಟೆಸ್ಟರ್ ಆಗಿ ಕೆಲಸ. ನ್ಯಾಚುರಲ್ ಆಗಿರ್ತಕ್ಕಂತಹ ಸ್ವಭಾವ ಮತ್ತು ಸೈಲೆಂಟ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿ ಆಗಿರೋದು. ಸೊ ಇದು ಅವರ ಕುಟುಂಬದ ಮಾಹಿತಿ. ಈ ಒಂದು ಮುದ್ದಾಗಿರ್ತಕ್ಕಂಥ ತಾರುಣಿ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1. ಪ್ರಸ್ತುತ ಹುಡುಗ ಕನ್ನಡ ಜೊತೆಗೆ ಓದಿರ್ತಕ್ಕಂಥ ಹುಡುಗ ಆಗಿರಬೇಕು. ಸೊ ಕಾಫಿ ಎಸ್ಟೇಟ್ ಅಂತಂದರೆ ನಿಮ್ಗೆ ಗೊತ್ತೇ ಇದೆ, ಒಂದು ಜ್ಞಾನ, ಟ್ಯಾಲೆಂಟ್ ವಿತ್ ಎಜುಕೇಟೆಡ್ ಇದ್ದರೆ ಮಾತ್ರ ಅದರಲ್ಲಿ ಲಾಭ ಬರೋದಕ್ಕೆ ಸಾಧ್ಯ. ಅದು ಬಿಟ್ಟು ಓದಲಾರ್ದಂತಹ ವ್ಯಕ್ತಿಗಳಿಂದ ಏನೂ ಕೂಡ ಆಗಲ್ಲ. ಅದೊಂದು ವಿಷಯ ನಿಮಗೆ ಹೇಳ್ತೇನೆ. ಸೊ ಆ ಒಂದು ಉದ್ದೇಶದಿಂದ ಒಳ್ಳೆಯ ಹುಡುಗ ಆಗಿರಬೇಕು ನೀವು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹುಡುಗ ನೋಡೋದಕ್ಕೆ ವೈಟಾಗಿ ಇರಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಲೈಟಾಗಿ ಗೋಧಿ ಬಣ್ಣದ ಶರೀರ ಹೊಂದಿರಬೇಕು. ನೋಡೋದಕ್ಕೆ ಸ್ಮಾರ್ಟಾಗಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಹೃದಯ ಶ್ರೀಮಂತಿಕೆಯಲ್ಲಿರಬೇಕು. ನೀವು ಒಂದು ಉದ್ಯೋಗದಲ್ಲಿ ನಿರತರಾಗಿರಬೇಕು ಆ್ಯಂಡ್ ಆ ಉದ್ಯೋಗದಿಂದ ಸಂಬಳ ಬರ್ತಾ ಇರಬೇಕು ಅಂತ ಹೇಳಿದ್ದಾರೆ. ಈ ಕಡೆಯಿಂದ ಒಂದು ಕಾರು, ಒಂದು ಮನೆ, ಒಂದು ಬಂಗಾರ ಮತ್ತು ಒಂದು ಲಾಕೆಟ್ ಸಹ ಸಿಗುತ್ತೆ ನಿಮಗೆ. ಬಟ್ ಈಕೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವವನಾಗಿರಬೇಕು. ನಾನು ನಿಮ್ಮ ಮನೆಗೆ ಬರ್ತೀನಿ, ಬಟ್ ನಿಮ್ಮ ಒಂದು ಮನೆ ಸುಂದರ ಮತ್ತು ಒಳ್ಳೆಯ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂತಹ ಮನೆ ಆಗಿರಬೇಕಂದ್ರೆ ಬಾತ್ರೂಮು, ಟಾಯ್ಲೆಟು, ಹಾಲು, ಸಪ್ರೇಟ್ ರೂಮು ಮತ್ತು ಈ ಕಡೆ ನನಗೆ ಸಪ್ರೇಟ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಎಲ್ಲನೂ ಕೂಡ ಇದ್ದರೆ ನಾನು ನಿಮ್ಮ ಮನೆಗೆ ಮದುವೆ ಬರೋದಕ್ಕೆ ಸಿದ್ಧವಾಗಿದ್ದೇನೆ. ಆ್ಯಂಡ್ ಹುಡುಗನ ವರ್ತನೆ ಹುಚ್ಚುಚ್ಚಾಗಿ ಇರಬಾರ್ದು, ಜಗಳ ಅಂತ ನನ್ನ ಮುಂದೆ ಮಾಡಬಾರ್ದು. ಒಳ್ಳೆಯತನದಿಂದ ಜನರೊಂದಿಗೆ ಬೆರೆತುಕೊಂಡು ಜನರೊಂದಿಗೆ ಹೊಂದಿಕೊಂಡು ಹೋಗುವಂತಹ ಹುಡುಗ ನೀವಾಗಿದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿರೋದು ಸ್ನೇಹಿತರೆ. ನಮಗೆ ಶಾಕ್ ಆಗುತ್ತೆ, ಇಂಥ ಶ್ರೀಮಂತರ ಹುಡುಗಿ ಇಂಥ ಹುಡುಗನ ಯಾಕೆ ಹುಡುಕಾಟ ಮಾಡ್ತಿದ್ದಾರೆ ಅಂದರೆ, ಸೊ 100 ವರ್ಷಗಳ ಕಾಲ ಕರೆಕ್ಟಾಗಿರಬೇಕು ಅಂದರೆ ಇಂಥ ಹುಡುಗನೇ ಹುಡುಕಾಟ ಮಾಡಬೇಕು. ಸಂಬಂಧಗಳು ಕಿತ್ತಿ ಹೋಗಬಾರ್ದು ಅಂದರೆ ಶ್ರೀಮಂತರ ಹುಡುಗನ ಹುಡುಕಾಟ ಮಾಡಬೇಕು. ಸೊ ಆ ಒಂದು ಉದ್ದೇಶದಿಂದ ನೀವು ಹೇಳಿರೋದು. ಸೊ ಇವಾಗ ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ಜಿಮೇಲಲ್ಲಿ ಒಂದು ಮೇಲ್ ಮಾಡೋದು ಜಿಮೇಲ್ ID ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದು ಸಲ ಚೆಕ್ ಮಾಡಿದ್ರೆ ಸಿಗುತ್ತೆ. ಅಥವಾ ನನಗೇನು ತಿಳಿತಾ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೆಚ್ಚಿನ ಡೀಟೇಲ್ಸ್ಗಳನ್ನು ತಿಳಿಸ್ತೀನಿ ಹೆಂಗೆ ಮಾಡಬೇಕು ಏನು ಕತೆ ಅಂದರೆ. ಆಕೆ ಓದಿರೋದು ಎಜುಕೇಷನ್ ಬಂದ್ಬಿಟ್ಟು ಪ್ರಸ್ತುತ MSc ಮಾಡಿದ್ದಾರೆ. MSc ಮಾಡಿ 1 ವರ್ಷ ಕಂಪ್ಯೂಟರ್ ಸೈನ್ಸ್ ಮಾಡಿ ನಂತರ ಜಾಬ್ ಮಾಡಿ ಇವಾಗ ಬಿಟ್ಟು ಮನೆಯಲ್ಲಿಯೇ ವಾಸವಾಗಿದ್ದಾರೆ. ಅದು ಇವರ ಅಚೀವ್ಮೆಂಟು. ಸೊ ಶಿಕ್ಷಣ ಎಂಬುದು ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದರೆ, ನಾವು ಜಾಬ್ ಮಾಡೋದಕ್ಕೆ ಶಿಕ್ಷಣ ಪಡಿಬಾರ್ದು, ಬದುಕೋದು ಹೆಂಗೆ, ಸಮಾಜದಲ್ಲಿ ಯಾವ ರೀತಿ ಮಾತಾಡಬೇಕು, ಸಮಾಜದಲ್ಲಿ ಯಾವ ರೀತಿ ಇರಬೇಕು ಮತ್ತು ಜನರೊಂದಿಗೆ ವರ್ತಿಕೊಂಡು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು
ಕಲಿತುಕೊಳ್ಳಲು ಸ್ಟಡೀಸ್ ಮಾಡಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ಬಂದಿದೆ. ಆ ಒಂದು ಪರಿಸ್ಥಿತಿಗೆ ತಕ್ಕಾಗಿರ್ತಕ್ಕಂಥ ಮನಸ್ಥಿತಿ ಇರುವಂತಹ ಹುಡುಗ ಬೇಕಾಗಿರೋದು. ಅರ್ಥ ಆಯ್ತಾ? ಎಷ್ಟೊಂದು ಅರ್ಥ ಇದೆ ಒಂದು ಮಾತಿನಲ್ಲಿ. ಸೊ ನೋಡಿ ಸ್ನೇಹಿತರೆ, ಆಕೆ ಹತ್ತಿರ ಇರತಕ್ಕಂತಹ ಈ ಒಂದು ಸುಂದರ ಕಾರು. ಸೊ ಇದನ್ನು ನೋಡೋಕ್ಕೂ ಮುನ್ನ ಪ್ರಸ್ತುತ ಆಕೆ ನಿಮಗೆ ಏನೆಲ್ಲ ಕೊಡ್ತಿದ್ದೀನಿ ಅಂತಂದರೆ, ಇದೊಂದು ಕಾರನ್ನು ಕೊಡ್ತಾರೆ, ಒಂದು ಬಂಗಾರ, ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಅಂತ ಹೇಳಿರೋದು ಇವರನ್ನು ಮದುವೆ ಆದರೆ. ಬಟ್ ಅವರು ಹೇಳಿರ್ತಕ್ಕಂಥ ಕಂಡೀಷನ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಮಾತ್ರ. ಈ ಗಾಡಿಯ ಇಂಜಿನ್ CC 1997 CC ಪೆಟ್ರೋಲ್ ವೇರಿಯಂಟು, 210 ಕಿಲೋಮೀಟರ ಒಂದು ಸ್ಪೀಡಲ್ಲಿದೆ. ಅಂದರೆ ಅಷ್ಟು ಸ್ಪೀಡನ್ನು ತೆಗೆದುಕೊಂಡು ಹೋಗ್ಬೋದು. ಬಟ್ 100ಗೆ ಲಾಕ್ ಇಟ್ಟಿದ್ದಾರೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ ಆಟೋಮೆಟಿಕ್ ಆಗಿರ್ತಕ್ಕಂಥ ಮೈಲೇಜಿಂಗ್, 5 ಸೀಟಿನ ಲಕ್ಸುರಿ ಕಾರ್ ಆಗಿರೋದು. ಒಳಗಡೆ 5 ಸೀಟು ಎಕ್ಸಾಕ್ಟಾಗಿ ಕುಳಿತುಕೊಳ್ಬೋದು. ಸ್ಟೈಲಿಶ್ ಚೆನ್ನಾಗಿದೆ, ಕಲರಲ್ಲಿ ವೈಟ್ ಇದೆ, ಡಿಸೈನ್ ಚೆನ್ನಾಗಿದೆ, ಪ್ರೀಮಿಯಂ ಇಂಟೀರಿಯರ್ಗಳ ಡಿಸೈನ್ ಈ ರೀತಿ ಒಳಗಡೆ ಇದೆ. ಹೆಂಗಿದೆ ಅಂತ ತೋರಿಸ್ತೀನಿ. ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಗಾಡಿ ಆಗಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಫ್ರೀಯಾಗಿ ಬರುತ್ತೆ ಅಂತಂದರೆ ತಿರುಪತಿ ಲಾಡು ಸಹ ಬಿಡಬಾರ್ದು, ಆಯಿತಾ? ಇನ್ನು ಇದೊಂದು ಕಾರ್ ಬರುತ್ತೆ ಅಂತಂದರೆ ಕಣ್ಣು ಮುಚ್ಕೊಂಡು ಹ್ಞೂ ಅಂತ ಅನ್ಬೇಕು. ಅದು ಬಿಟ್ಟು ನನಗೆ ಯಾಕ್ರಿ, ನೀವೇ ಚಂದವಾಗಿದ್ದೀರಾ, ನಿಮ್ಮ ಜೊತೆ ಇದ್ದರೆ ಸಾಕು, ನನಗೆ ಕಾರ್ಗಿರಿ ಏನು ಬೇಡ ಅಂತಂದರೆ ಹೊಡಿ ಪಲ್ಟಿ ಮಗನೇ, ಹೋಯ್ತು. ದೇವರು ಒಂದೇ ವರ ಕೇಳ್ತಾನೆ ಯಾವತ್ತು, ಏನು ಬೇಕು ಮಗು ಅಂತ ಕೇಳ್ತಾನೆ. ಆವಾಗ ನನಗೇನು ಬೇಡಪ್ಪ, ನೀನು ನನ್ನ ಜೊತೆಯಲ್ಲಿರು ಸಾಕು ಅಂತ ಅಂದ್ರಿ ಅಂತ ತಿಳ್ಕೊಳ್ಳಿ. ನಿಮ್ಮ ಜೊತೆ ಇರ್ತಾನೆ, ಬಟ್ ಏನಾದರೂ ಬೇಡ್ಕೊಂಡ್ರೆ ವರ ಸತಾಸ್ತು ಅಂತಲೇ ಅನ್ನಲ್ಲ. ಯಾಕಂದರೆ ನಿಮ್ಮ ಜೊತೆ ಇರಬೇಕು ಅಂತ ಬೇಡ್ಕೊಂಡಿದ್ರೆ ಅಲ್ವ ನೀವು. ಸೊ ಯಾವುದಾದ್ರೂ ಒಂದು ವಿಷಯ, ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ ಒಂದು 10 ಸಲ ಯೋಚನೆ ಮಾಡಬೇಕು. ಈ ಕಡೆ ಕೆಟ್ಟದಾಗಿ ಕೂಡ ಯೋಚನೆ ಮಾಡಬೇಕು, ಈ ಕಡೆ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಬೇಕು. ಆವಾಗ ಮಾತ್ರ ನಿಮಗೆ ನಿರ್ದಿಷ್ಟವಾಗಿರ್ತಕ್ಕಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಮನಸ್ಸು ಬರುತ್ತೆ. ಆವಾಗ ಕರೆಕ್ಟಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ತೀರಾ ಸ್ನೇಹಿತರೆ. ಸೊ ಆವಾಗಲೇ ಹೇಳಿದ್ನಲ್ವಾ, ಗಾಡಿಯ ಒಳಗಿನ ಇಂಟೀರಿಯರ್ಗಳ ಡಿಸೈನು ಮತ್ತು ಸ್ಪೆಸಿಫಿಕ್ ಡಿಸೈನು ಈ ರೀತಿ ಕಾಣಿಸುತ್ತೆ. ಫುಲ್ಲಿ ಬ್ಲ್ಯಾಕ್ ಮಾಡಿದ್ದಾರೆ, ಫುಲ್ಲಿ ಬ್ಲ್ಯಾಕ್, ಹೊರಗಡೆ ವೈಟು ಆ್ಯಂಡ್ ಒಳಗಡೆ ಬ್ಲ್ಯಾಕು. ಐ ಥಿಂಕ್ ಇದು ಬ್ರೌನು ಮತ್ತು ಚಾಕ್ಲೇಟ್ ಕಲರಲ್ಲಿ ಇರುತ್ತೆ, ಬಟ್ ಇವರು ಟೋಟಲಿ ಬ್ಲ್ಯಾಕಲ್ಲಿ ಮಾಡಿದ್ದಾರೆ. ಅದೊಂದು ಚೆನ್ನಾಗಿರ್ತಕ್ಕಂಥದ್ದು. ಸೊ ಸ್ಟೇರಿಂಗ್ ವಿತ್ ಇಲ್ಲಿಂದಲೇ ಏರ್ ಬ್ಯಾಗ್ ಬರೋದು ಮತ್ತು ಏರ್ ಕಂಡೀಷನ್ ಕೂಡ ಅಷ್ಟೇ ಚೆನ್ನಾಗಿದೆ. AC ಕೂಡ ಎಕ್ಸಾಕ್ಟಾಗಿ ಈ ಒಂದು ಕಾರ್ನಲ್ಲೇ ಅಟ್ಯಾಚ್ಮೆಂಟ್ ಮಾಡಿರೋದು. ತುಂಬ ಅಂದರೆ ಚೆನ್ನಾಗಿರ್ತಕ್ಕಂಥದ್ದು. ಇದು ನಮ್ಮ ಈ ಒಂದು ಇವತ್ತು ಬಂದಿರತಕ್ಕಂಥ ಪ್ರೊಫೈಲು. ನಾನು ನಿಮಗೆ ಮತ್ತೆ ಹೊಸ ಪ್ರೊಫೈಲ್ ಅಂತ ಸಿಗ್ತೀನಿ.